ಎತ್ತ ಎಲ್ಲಿಗೆ ಸಾವು? ಸ್ವಲ್ಪ ಎತ್ತು ಮಾರ. ಹಾಗೆ ಜೇಬಣ್ಣ. ಸೂರಜ್ ಹೇಳು ಮಗ. ಬೇಬೆ. ಕಾರೆಲ್ಲ ರೆಡಿ ಆಗಿದೆ, ನಾಳೆ ಹೋಗೋಣ. ಸರಿ. ಓಹ್, ಇವನೊಂದು ಎಷ್ಟು ಕಾಲ್ ಮಾಡ್ತಾನೆ ಮಾರ್ರೆ. ಹಲೋ ಮಗ, ನೀನೊಂದು 10,000 ಕೊಡೋಕ್ಕಾಗ್ಬೇಕಲ್ವ? ಅಮ್ಮನಿಗೆ ಬೇರೆ ಹುಷಾರಿಲ್ಲ, EMI ಸ್ವಲ್ಪ ಕಟ್ಬೇಕು ಮಚ್ಚ. ಕೊಡ್ತೀನಿ ಇರೋ. ಒಂದ್ 10,000 ಯಾಕೆ ಇಷ್ಟೊಂದು ಸಾಯ್ತೀಯ? ಕೊಡ್ತೀನಿ. ಯಾಕೆ ಏನಾಯ್ತು? ಏನಿಲ್ಲ ಗುರು, ಅವ್ನ್ ಸುಜಾನ್ ಇದಾನಲ್ಲ, ಅವ್ನ್ಗೊಂದ್ 10,000 ಕೊಡ್ಲಿಕ್ಕಿತ್ತು. ಪದೇ ಕಾಲ್ ಮಾಡಿ ತಲೆ ತಿಂತಿದ್ದ. ಅವನ ಮಗ ತಾಯಿಗೆ ಬೇರೆ ಹುಷಾರಿಲ್ಲ ಅಂತಿದ್ದ. ಏನ್ ಕಷ್ಟದಲ್ಲ ಅವನು ಏನು. ಹೌದಪ್ಪ, ಅವ್ನ್ ಕಷ್ಟ ಇದೆ ಅಂತ ನಾನ್ ಇವತ್ತು ಕಾಸು ಕೊಟ್ರೆ ನಾಳೆ ನಮ್ಮ ಹುಡುಗಿ ಮುಂದೆ ನನ್ ಮಾನ ಮರ್ಯಾದೆ ನೀನ್ ಹುಡುಗಿರಿ ಶೋಕಿಗೋಸ್ಕರ ಫ್ರೆಂಡ್ ಅನ್ನೇ ಬಿಟ್ಕೊಡೋ ತಲೆ ಹಿಡ್ದು ನನ್ ಮಗ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಾಯಿ ಮಾತಲ್ಲಿ ಫ್ರೆಂಡ್ಶಿಪ್ ಪ್ರಾಣನೇ ಕೊಡ್ತೀವಿ, ದೆಂಗ್ ದಡ ಕಟ್ಬಿಡ್ತೀವಿ ಅಂತ ಹೇಳ್ತೀರಾ? ಅವ್ನ್ ದುಡ್ದಿರೋ ದುಡ್ಡನ್ನ ಅವ್ನ ಕಷ್ಟಕ್ಕೆ ಕೊಡೋ ಯೋಗ್ಯತೆ ನಿನಗಿಲ್ವಾ? ಒಂದಂತೂ ನೆನ್ಬಿಡ್ಕೋ, ಇವತ್ತು ಯಾವ ಹುಡುಗಿರಿ ಶೋಕಿಗೋಸ್ಕರ ನಿನ್ನ ಫ್ರೆಂಡ್ನ ಕಷ್ಟನ ನಿರ್ಲಕ್ಷ್ಯ ಮಾಡ್ತಿದ್ಯೋ, ಮುಂದೊಂದು ದಿನ ಅದೇ ಹುಡುಗಿಯಿಂದ ನೀನ್ ಹೆಣ ಬಿದ್ರೆ ಮೊದಲು ಬರೋದು ಆ ನಿನ್ನ ಫ್ರೆಂಡು. ನೀವೆಲ್ಲ ಫ್ರೆಂಡ್ಸು.